ಕೇರಳ ದಕ್ಷಿಣ ಭಾರತದ ಸುಂದರ ರಾಜ್ಯ. ಇದನ್ನ ನಾವು ದೇವರ ನಾಡು ಎಂದು ಕರಿತೇವೆ. ಆದರೆ ಶೀಘ್ರದಲ್ಲೇ ಈ ಹೆಸರು ಅಧಿಕೃತವಾಗಿ ಬದಲಾಗಲಿದೆ. ಹೌದು, ಕೇರಳ ಇನ್ಮುಂದೆ ಕೇವಲ ಕೇರಳವಲ್ಲ, ಅದು ತನ್ನ ಮೂಲ ಸೊಗಡಿನೊಂದಿಗೆ ಕೇರಳಂ ಆಗಿ ಮರುನಾಮಕರಣಗೊಳ್ಳಲು ಸಜ್ಜಾಗಿದೆ. ಇತ್ತೀಚೆಗೆ ಕೇರಳ ವಿಧಾನಸಭೆಯು ತನ್ನ ರಾಜ್ಯದ ಹೆಸರನ್ನ ಕೇರಳಂ ಎಂದು ಬದಲಾಯಿಸುವಂತೆ ಕೇಂದ್ರ ಸರ್ಕಾರಕ್ಕೆ ವಿನಂತಿಸುವ ನಿರ್ಣಯವನ್ನ ಸರ್ವಾನುಮತದಿಂದ ಅಂಗೀಕರಿಸಿದೆ. ಮಲಯಾಳಂ ಭಾಷೆಯಲ್ಲಿ ಮೊದಲಿನಿಂದಲೂ ಕೇರಳಂ ಎಂದೇ ಕರೆಯಲಾಗ್ತಾ ಇದ್ರು. ಸಂವಿಧಾನದ ದಾಖಲೆಗಳಲ್ಲಿ ಮಾತ್ರ ಇದು ಕೇರಳ ಎಂದು ನಮೂದಿತವಾಗಿತ್ತು. ಈ ವ್ಯತ್ಯಾಸವನ್ನ ಹೋಗಲಾಡಿಸಿ ರಾಜ್ಯದ ಸಾಂಸ್ಕೃತಿಕ ಅಸ್ಮಿತೆಯನ್ನ ಎತ್ತಿ ಹಿಡಿಯುವುದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ. ಹಾಗಾದ್ರೆ ರಾಜ್ಯದ ಹೆಸರು ಬದಲಾಗೋದು ಹೇಗೆ? ಭಾರತದ ಸಂವಿಧಾನದ 3ನೇ ವಿಧಿಯು ರಾಜ್ಯಗಳ ಹೆಸರು ಬದಲಾವಣೆ ಮಾಡುವ ಅಧಿಕಾರವನ್ನ ಸಂಸತ್ತಿಗೆ ನೀಡುತ್ತದೆ. ರಾಜ್ಯ ವಿಧಾನಸಭೆಯ ನಿರ್ಣಯ ಈಗ ಕೇಂದ್ರ ಗೃಹ ಸಚಿವಾಲಯಕ್ಕೆ ತಲುಪಲಿದೆ. ಅಲ್ಲಿಂದ ಸಂಸತ್ತಿನಲ್ಲಿ ವಿಶೇಷ ವಿಧೇಯಕ ಮಂಡನೆಯಾಗಿ ಉಭಯ ಸದನಗಳಲ್ಲಿ ಸರಳ ಬಹುಮತದೊಂದಿಗೆ ಅಂಗೀಕಾರವಾಗಬೇಕು. ಅಂತಿಮವಾಗಿ ರಾಷ್ಟ್ರಪತಿಗಳ ಸಹಿ ಬಿದ್ದಾಗ ಸಂವಿಧಾನದ ಮೊದಲ ಅನುಸೂಚಿಯಲ್ಲಿ ತಿದ್ದುಪಡಿಯಾಗಿ ಕೇರಳಂ ಎಂಬ ಹೆಸರು ಅಧಿಕೃತವಾಗಲಿದೆ. ಭಾರತದ ಇತಿಹಾಸದಲ್ಲಿ ಇಂತಹ ಬದಲಾವಣೆಗಳೇನು ಹೊಸದೇನಲ್ಲ. 1969ರಲ್ಲಿ ಮದ್ರಾಸ್ ರಾಜ್ಯವು ತಮಿಳುನಾಡು ಆಯಿತು. 1973ರಲ್ಲಿ ನಮ್ಮ ಹೆಮ್ಮೆಯ ಮೈಸೂರು ರಾಜ್ಯವು ಕರ್ನಾಟಕವಾಗಿ ಮರುನಾಮಕರಣಗೊಂಡಿತು. ಇತ್ತೀಚಿನ ವರ್ಷಗಳಲ್ಲಿ ಒರಿಸ್ಸಾ, ಒಡಿಶಾ ಆದಂತೆ ಈಗ ಕೇರಳ ಕೂಡ ತನ್ನ ಭಾಷಾ ಪ್ರೇಮವನ್ನ ಎತ್ತಿ ಹಿಡಿಯಲು ಹೊರಟಿದೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ ಎಲ್ಲ 22 ಭಾಷೆಗಳಲ್ಲೂ ಕೇರಳಂ ಎಂಬ ಹೆಸರೇ ಮೊಳಗಲಿ ಎಂಬುದು ಅಲ್ಲಿನ ಜನರ ಆಶಯ. ದಕ್ಷಿಣದ ಈ ಸಮೃದ್ಧ ರಾಜ್ಯವು ಅಧಿಕೃತವಾಗಿ ಕೇರಳಂ ಆಗುವ ದಿನಗಳು ಸನ್ನಿಹಿಸುತ್ತಿವೆ.